ಗುರುಚರಣದಲ್ಲಿ ಪ್ರಣಾಮಗಳು. ಪರಿಷತ್ತಿನ ಧ್ವಜವನ್ನ ಹಸ್ತಾಂತರ ಮಾಡಿದವರು ಮುದುಕರಾಗಿದ್ದಾರೆ. ಪರಿಷತ್ತನ್ನ ಧ್ವಜವನ್ನು ಸ್ವೀಕರಿಸಿದರೂ ಕೂಡ ಮುದುಕರಾಗಿದ್ದಾರೆ. ಇದೊಂದು ವಿಶೇಷ ಸಂದರ್ಭ ಇದೆ. ಒಂದು ಶತಮಾನಕ್ಕೂ ಹೆಚ್ಚಿನ ವರ್ಷಗಳನ್ನ ಪೂರೈಸಿರ್ತಕ್ಕಂತಹ ಕರ್ನಾಟಕಸ್ಥರ ಪ್ರಾತಿನಿಧಿಕ ಸಂಸ್ಥೆಯಾದ ಕನ್ನಡ ಸಾಹಿತ್ಯ ಪರಿಷತ್ತು ತನ್ನ 87ನೇಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಮಂಡ್ಯದಲ್ಲಿ ನಡೆಸ್ತಾ ಇರುವುದು ಅತ್ಯಂತ ಸಂತೋಷದ ಮತ್ತು ಸಂಭ್ರಮದ ಸಂಗತಿ. ರಾಜಕೀಯವಾಗಿ ಸದಾ ಜಾಗೃತವಾಗಿರುವ, ಸಾಮಾಜಿಕವಾಗಿ ಸೌಹಾರ್ದತೆಯನ್ನು ಉಳಿಸಿಕೊಂಡು ಬಂದಿರುವ, ಆರ್ಥಿಕವಾಗಿ ಸಮೃದ್ಧವಾದ, ಸಾಂಸ್ಕೃತಿಕವಾಗಿ ಶ್ರೀಮಂತವಾದ ಮತ್ತು ಸಾಹಿತ್ಯಿಕವಾಗಿ ಹೆಸರು ಮಾಡಿರ್ತಕ್ಕಂತಹ ಜಿಲ್ಲೆ ಮಂಡ್ಯ ಜಿಲ್ಲೆ. ಕರ್ನಾಟಕ ರಾಜ್ಯದ ರಾಜಕೀಯ ಮತ್ತು ಸಾಹಿತ್ಯ ಕ್ಷೇತ್ರಗಳಿಗೆ ಗಮನಾರ್ಹ ಕಾಣಿಕೆ ನೀಡಿರ್ತಕ್ಕಂಥ ಮಂಡ್ಯವು ಅಪ್ಪಟ ಕನ್ನಡ ಜಿಲ್ಲೆ. ಇಲ್ಲಿ ಅನ್ಯ ಭಾಷಿಕರ ಪ್ರಮಾಣ ಪ್ರಭಾವ ಎರಡೂ ಕಡಿಮೆ. ಮಂಡ್ಯ ಜಿಲ್ಲೆ ರೈತಾಪಿಗಳ ನಾಡು. ಕಬ್ಬು ಮತ್ತು ಭತ್ತ ಬೆಳೆಯುತ್ತಿರುವ ನೇಗಿಲ ಯೋಗಿಗಳ ಬೀಡು. ಇಂತಹ ಮಂಡ್ಯ ಜಿಲ್ಲೆಯಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ನನಗೆ ನೀಡಿರುವುದು ಇದೊಂದು ಗೌರವ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಈ ಸಮ್ಮೇಳನಕ್ಕೆ ಈ ಅಧ್ಯಕ್ಷತೆಗೆ ನಾನು ಎಷ್ಟು ಅರ್ಹನೋ ಆ ವಿಷಯ ಬೇರೆ. ಈ ಸಮ್ಮೇಳನಕ್ಕೆ ನೆರವು ಕೊಟ್ಟಿರ್ತಕ್ಕಂತಹ ನಮ್ಮ ರಾಜ್ಯ ಸರ್ಕಾರಕ್ಕೆ, ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂತಹ ಶಿವಕುಮಾರ್ ಅವರು, ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದಂತಹ ತಂಗಡಿಗೆಯವರು, ಮತ್ತು ಸ್ವಾಗತ ಸಮಿತಿ ಅಧ್ಯಕ್ಷರು ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರು ಆದಂತಹ ಚೆಲುವರಾಯ ಸ್ವಾಮಿಯವರು ಮತ್ತು ಇತರೆಲ್ಲ ಸಚಿವ ಸಂಪುಟದ ಸದಸ್ಯರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಸಮ್ಮೇಳನವನ್ನು ಸಂಘಟಿಸಿರ್ತಕ್ಕಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿ ಮತ್ತು ಅವರಿಗೆ ನೆರವಾಗಿರ್ತಕ್ಕಂತಹ ಕೇಂದ್ರ ಸಮಿತಿಯ ಕಾರ್ಯ ಸಮಿತಿಯ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ಸದಸ್ಯರನ್ನು ಕೂಡ ನಾನು ಕೃತಜ್ಞತೆಯಿಂದ ಸ್ಮರಿಸ್ತೇನೆ. ವಿಶೇಷವಾಗಿ ನಮ್ಮ ಮಂಡ್ಯ ಬಂಧುಗಳನ್ನು, ಸ್ವಾಗತ ಸಮಿತಿಯ ಎಲ್ಲ ಉಪಸಮಿತಿಗಳ ಸದಸ್ಯರನ್ನು ಕೂಡ ನಾನು ಕೃತಜ್ಞತೆಯಿಂದ ನೆನೆಯುತ್ತೇನೆ. ಈ ಸಮ್ಮೇಳನದಲ್ಲಿ ಒಂದು ವಿಶೇಷ ಅಂದರೆ, ಇಲ್ಲಿಗೆ 30 ವರ್ಷಗಳ ಹಿಂದೆ 1994ರಲ್ಲಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದಾಗ ಇದೇ ಮಂಡ್ಯದಲ್ಲಿ 63ನೇ ಅಖಿಲ ಭಾರತ ಸಮ್ಮೇಳನ ನಡೀತು. ಆಗ ಚದುರಂಗ ಅವರು ಅಧ್ಯಕ್ಷರಾಗಿದ್ದರು, ನಾನು ಪರಿಷತ್ತಿನ ಅಧ್ಯಕ್ಷ ಆಗಿದ್ದೆ. ಈಗ ಅದೇ ಮಂಡ್ಯದಲ್ಲಿ ನಡೆಯುವಂತಹ ಈ 87ನೇ ಸಮ್ಮೇಳನದ ಅಧ್ಯಕ್ಷತೆಯನ್ನು ನಾನು ವಹಿಸುವಂಥ ಒಂದು ಅವಕಾಶ ದೊರೆತಿದ್ದು ಒಂದು ಯೋಗ ಅಂತೇಳಿ ನಾನು ಭಾವಿಸಿದ್ದೇನೆ. ಪರಿಷತ್ತು ಮಂಡ್ಯದ ಇತಿಹಾಸದಲ್ಲಿ ಇಂಥ ರಾಷ್ಟ್ರೀಯ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ಇದು 3ನೇ ಸಮ್ಮೇಳನ. ನನ್ನ ಜೀವನದ ಉದ್ದಕ್ಕೂ ಒದಗಿ ಬಂದಿರತಕ್ಕಂಥ ಅವಕಾಶಗಳನ್ನು ಅಥವಾ ಸಂದರ್ಭಗಳು ಅಥವಾ ಅವಕಾಶಗಳು ಅನಿರೀಕ್ಷಿತವಾದವುಗಳೇ ಆಗಿ, ಅಂತಹ ಸಂದರ್ಭಗಳಲ್ಲೆಲ್ಲ ನಾನು ಹಿಂಜರಿಯದೆ ಒಪ್ಪಿಕೊಂಡು ನನ್ನ ಭಾಗದ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿದ್ದುಂಟು. ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷಂತಹ ಸ್ಥಾನವನ್ನು ಅದಕ್ಕೆ ನಾನು ಎಷ್ಟು ಅರ್ಹ ಇದ್ದೇನೆ ಅನ್ನೋದನ್ನು ನಾನು ಹೇಳೋದಿಲ್ಲ. ನನ್ನ ಆಯ್ಕೆಯ ಬಗ್ಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿಯವರು ನನ್ನ ಮನೆಗೆ ಬಂದು ತಿಳಿಸಿದಾಗ ನಾನು ನಿಜಕ್ಕೂ ಬೆರಗಾದೆ.
12ನೇ ಶತಮಾನದ ಆತ್ಮಜ್ಞಾನಿ ಅಲ್ಲಮಪ್ರಭುವಿನ ಒಂದು ಮಾತಿದೆ, ಕಾಣಬಾರದ ಲಿಂಗವು ಕರಸ್ಥಲದಲ್ಲಿ ಬಂದು ನಿಂದರೆ ಇದ ಕಂಡು ಬೆರಗಾದೆ ಅಂತ ಅಲ್ಲಮಪ್ರಭು. ಹಾಗೆಯೇ ನನಗೂ ಅನಿರೀಕ್ಷಿತವಾಗಿ ನೀವು ಅಧ್ಯಕ್ಷರಾಗಬೇಕು ಅಂದಾಗ ನಾನೂ ಬೆರಗಾದೆ. ಆಗ ಮಹೇಶ್ ಜೋಶಿ ಅವರಿಗೆ ನಾನು ಹೇಳಿದೆ, ಈ ಬಗ್ಗೆ ನಾನೀಗ ಅಸಹಾಯಕನಾಗಿದ್ದೇನೆ, ನೀವು ಮರುಚಿಂತನೆ ಮಾಡಬೇಕು, ಬೇರೆ ಒಬ್ಬರನ್ನ ಆರಿಸ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಅವರು ಅದಕ್ಕೆ ಇದು ಪರಿಷತ್ತಿನ ಸರ್ವಾನುಮತ ತೀರ್ಮಾನ ಮತ್ತು ನೀವು ಪರಿಷತ್ತಿನ ತೇರು ಎಳೆದವರು ಒಂದಷ್ಟು ಕಾಲ ಅಂತ ಹೇಳಿ ಇದಕ್ಕೆ ಇಲ್ಲ ಅಂತ ಅನ್ನಬಾರದು. ಪರಿಷತ್ತು ಕನ್ನಡಿಗರ ಸಾರ್ವಭೌಮ ಸಂಸ್ಥೆ ಆದ್ದರಿಂದ ಅದು ಕೈಗೊಂಡಂಥ ತೀರ್ಮಾನವನ್ನು ನಿರಾಕರಿಸುವುದು ಒಳ್ಳೆಯ ಸಂಪ್ರದಾಯ ಆಗೋದಿಲ್ಲ ಅಂತ ಭಾವಿಸಿ ನಾನು ಒಪ್ಪಿಕೊಂಡೆ. ಸಾಮಾನ್ಯವಾಗಿ ಇಂತಹ ಈಗ 86ನೇ ಸಮ್ಮೇಳನಾಧ್ಯಕ್ಷರು ನನ್ನ ಆತ್ಮೀಯರು ಆದಂಥ ಡಾಕ್ಟರ್ ದೊಡ್ಡರಂಗೇಗೌಡರು ನನಗೆ ಧ್ವಜವನ್ನು ಹಸ್ತಾಂತರ ಮಾಡಿದ್ದಾರೆ. ಇದು ರಾಜಕೀಯದ ಹಾಗೆ ಅಧಿಕಾರ ಹಸ್ತಾಂತರ ಅಲ್ಲ, ಇದು ಧ್ವಜದ ಹಸ್ತಾಂತರ. ಇದಕ್ಕೊಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ, ಒಂದು ಪಾವಿತ್ರ್ಯತೆ ಇದೆ. ನಮ್ಮ ಜನಪದರಲ್ಲಿ ಒಂದು ಗಾದೆ ಮಾತಿದೆ, ಅದಂದ್ರೆ ಗಡುವು ತೀರಿದ ಮೇಲೆ ಗರಡಿ ಮನೆ ಸುದ್ದಿ ಯಾಕೆ ಅಂತ. ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಂಧುಗಳು ಅಂಥ ಗಡುವು ತೀರಿದ ನನ್ನನ್ನ ಈ ನುಡಿ ಹಬ್ಬಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಕರೆದಿದ್ದಾರೆ. ಬಹುಶಃ ಪರಿಷತ್ತಿನ ಇತಿಹಾಸದಲ್ಲಿ ಈ 109 ವರ್ಷ ಆಯಿತು ಅಂತ ಕಾಣ್ತದೆ. ಇತಿಹಾಸದಲ್ಲಿ ಸಮ್ಮೇಳನಕ್ಕೆ ಇಷ್ಟು ವಯಸ್ಸಾದವ್ರನ್ನ ಇದುವರೆಗೂ ಯಾರನ್ನೂ ಆರಿಸಿಲ್ಲ. ಬಹುಶಃ ಅದೊಂದು ವಿಶೇಷ ಅಂತ ನಾನು ತಿಳ್ಕೊಂಡಿದ್ದೇನೆ. ಬಹುಶಃ ಪರಿಷತ್ತಿನವರು ಒಬ್ಬ ವೃದ್ಧರನ್ನ ಅಧ್ಯಕ್ಷ ಮಾಡಿದರೆ ಹೇಗಿರ್ತದೆ ಅಂತ ಹೇಳಿ ಪ್ರಯೋಗ ಮಾಡಿರಬೇಕು ಅಂತ ಕಾಣಿಸ್ತದೆ. ನಾನೇನು ವಿದ್ವತ್ತಿನ ಭಾಷಣ ಮಾಡಲಿಕ್ಕೆ ಹೋಗಿಲ್ಲ, ಕೇವಲ ನಂದು ಜನಪದ ಸೊಲ್ಲು. ನಾನು ಇಲ್ಲಿ ಪಾಲ್ಗೊಂಡಿರುವ ಬಲ್ಲಿದರ ಮುಂದೆ ನಮ್ಮ ನಾಡಿನ ಇತಿಹಾಸವನ್ನೇನು ಹೇಳಲು ಹೋಗುವುದಿಲ್ಲ. ಪ್ರಸ್ತುತ ನಮ್ಮ ನಾಡಿನ ಮುಂದಿರ್ತಕ್ಕಂಥ ಕುಂದು ಕೊರತೆಗಳಿಗೆ ಸಂಬಂಧಿಸಿದಂತೆ ಶಿಕ್ಷಣ ಮಾಧ್ಯಮ, ತಂತ್ರಜ್ಞಾನದ ಬಳಕೆ, ಯಾಂತ್ರಿಕ ಬುದ್ಧಿಮತ್ತೆ, ಭಾಷಾ ವಿನಿಮಯ, ಹಿಂದಿ ಹೇರಿಕೆ, ಕನ್ನಡ ವಿಶ್ವವಿದ್ಯಾನಿಲಯ, ಕನ್ನಡ ಕಲಿಕಾ ಕೇಂದ್ರಗಳು, ಬಹುತ್ವದ ರಕ್ಷಣೆ, ಆರ್ಥಿಕ ಸಂಬಂಧ, ಧರ್ಮಗಳ ದುರುಪಯೋಗ, ಪರಿಸರ ಸಂರಕ್ಷಣೆ, ಸಾಂಸ್ಕೃತಿಕ ನಾಯಕ, ಕನ್ನಡಿಗರ ಉದ್ಯೋಗ, ಗಡಿನಾಡು, ಪುಸ್ತಕ ಸಂಸ್ಕೃತಿ, ಪ್ರವಾಸೋದ್ಯಮ, ಆಮೇಲೆ ಶಾಸ್ತ್ರೀಯ ಭಾಷೆ, ಇಷ್ಟು ವಿಷಯಗಳು ಪ್ರಮುಖವಾಗಿ ಈ ನಾಡಿನ ಮುಂದಿದ್ದಾವೆ. ಇದರ ಬಗ್ಗೆ ನಾನು ಅಲ್ಲಲ್ಲಿ ಒಂದು ಎರಡೆರಡು ಮಾತು ಮಾತ್ರ ಪ್ರಸ್ತಾಪಿಸ್ತೀನಿ. ಹೊತ್ತು ಬಹಳ ಆಗಿ ಹೋಗಿದೆ. ಇದನ್ನು ಪರಿಷತ್ತು ಮುದ್ರಣ ಮಾಡಿರುವುದರಿಂದ ಅದು ಎಲ್ಲರ ಕೈಗೂ ಸೇರ್ತದೆ. ನಾನು ಅದನ್ನು ಪೂರ್ಣ ಓದಿ ಹೋಗುವುದಿಲ್ಲ. ಆದರೆ ಕೊನೆಯಲ್ಲಿ ಕರ್ನಾಟಕದ ಇವತ್ತಿನ ಬೇಡಿಕೆಗಳೇನು ಅನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿರುವಂಥ ಈ ಸಭೆ ಮುಂದೆ ಮತ್ತು ಅನೇಕ ಸಚಿವರು ಕೂಡ ಇದ್ದಾರೆ, ಅವರೆದುರಿಗೆ ಕನ್ನಡಿಗರ ಹಕ್ಕೊತ್ತಾಯ ಅಂತ ಹೇಳಿ ಒಂದು ಪಟ್ಟಿ ಮಾಡಿದ್ದೇನೆ. ಅದು ಮಾತ್ರ ಓದ್ತೇನೆ. ಅದೊಂದು 4-5 ನಿಮಿಷದಲ್ಲಿ ಮುಗೀತದೆ. ಆದರೂ ಕೆಲವು ವಿಷಯಗಳನ್ನ ಹೇಳಬೇಕಾಗ್ತದೆ. ಸಾಮಾನ್ಯವಾಗಿ ಇಂಥ ಸಮ್ಮೇಳನಗಳಲ್ಲಿ ಅಧ್ಯಕ್ಷರ ಭಾಷಣ ಬಹಳ ಮುಖ್ಯವಾದ್ದು ಅಂತ ಅಂತಾರೆ. ಆ ಮುಖ್ಯಕ್ಕೆ ನಾನು ಎಷ್ಟು ನ್ಯಾಯ ದೊರಕಿಸ್ತೀನೋ ಗೊತ್ತಿಲ್ಲ ಅಂತ ನಾನು ಮೊದಲೇ ಹೇಳಿದ್ದೇನೆ. ಮೊದಲನೇದಾಗಿ ನಮ್ಮ ಭಾಷೆ, ನಮ್ಮ ಕನ್ನಡ ಭಾಷೆ ಸಮೃದ್ಧವಾಗಿ ಶ್ರೀಮಂತವಾಗಿ ಬೆಳೀತಾ ಇದೆ. ಇಂದು ಕನ್ನಡ ಕಾವ್ಯ, ಕವನ, ನಾಟಕ, ಕಾದಂಬರಿ ಮತ್ತೆ ವ್ಯಾಕರಣ, ಛಂದಸ್ಸು ಮುಂತಾದ ಪರಂಪರೆಯ ಸಾಹಿತ್ಯಕ್ಕೆ ಸೀಮಿತವಾಗಿ ಉಳಿದಿಲ್ಲ. ಈಗ ವಿಜ್ಞಾನ, ಸಮಾಜಶಾಸ್ತ್ರ, ಕಾನೂನು, ವೈದ್ಯಕೀಯ, ಕೃಷಿ, ಮಹಿಳಾ ಅಧ್ಯಯನ, ತಂತ್ರಜ್ಞಾನ, ಹೀಗೆ ಎಲ್ಲ ಕಡೆ ಕೂಡ ನಮ್ಮ ಕನ್ನಡ ಈಗ ವಿಸ್ತಾರವಾಗ್ತಾ ಇದೆ. ಆದರೆ ಅದಕ್ಕೆ ತಕ್ಕಂತೆ ಬಳಕೆ ಆಗ್ತಿಲ್ಲ. ಬೆಳವಣಿಗೆ ಆಗ್ತಾ ಇದೆ, ಬಳಕೆ ಆಗ್ತಾ ಇಲ್ಲ. ಇತರ ಭೌತಿಕ ವಸ್ತುಗಳನ್ನು
ಬಳಸಿದಂತೆಲ್ಲ ಸವೆದು ಹೋದರೆ ಭಾಷೆಯ ವಿಶೇಷ ಅಂದರೆ ಬಳಸಿದಷ್ಟು ಬೆಳೀತಾ ಹೋಗ್ತದೆ. ಆದ್ದರಿಂದ ನಮ್ಮ ಕನ್ನಡಿಗರೆಲ್ಲ ಅದನ್ನು ಬಳಸಲಿಕ್ಕೆ ಹೆಚ್ಚು ಗಮನ ಕೊಟ್ಟರೆ ಅದು ತನ್ನಷ್ಟಕ್ಕೆ ತಾನೇ ಬೆಳೀತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಶಿಕ್ಷಣ ಮಾಧ್ಯಮದ ವಿಷಯದಲ್ಲಿ ಸಾಕಷ್ಟು ವಿಷಯನೇ ಇದರಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ಆದರೂ ಸರ್ಕಾರದ ಗಮನಕ್ಕೆ ತಾಯ್ನುಡಿಯ ಮೇಲಿನ ಪ್ರೀತಿ, ಶಿಕ್ಷಣದಲ್ಲೇ ಕನ್ನಡ ಮಾಧ್ಯಮ ಆಗಬೇಕು ಅನ್ನುವಂತಹ ಚಳುವಳಿಗಳು ಬೆಳೆದು ಬಂದಂಥ ರೀತಿ, ಬಹುತೇಕ ವಿಷಯಗಳಲ್ಲಿ ಸರ್ಕಾರ ಅಸ್ಪಷ್ಟ ನೀತಿ ಮತ್ತು ಸಂವಿಧಾನದ ಚೌಕಟ್ಟಿನಲ್ಲಿ ನ್ಯಾಯಾಲಯಗಳು ಶಿಕ್ಷಣದ ಭಾಷೆ ಕುರಿತು ನೀಡತಕ್ಕಂಥ ತೀರ್ಪುಗಳಿಗೆ ರಾಜ್ಯ ಸರ್ಕಾರಗಳು ಸಮ್ಮತಿಸಬೇಕಾದಂಥ ಪರಿಸ್ಥಿತಿ. ಈ ಹಿನ್ನೆಲೆಯಲ್ಲಿ ಪ್ರಾಥಮಿಕ ಹಂತದ ಶಿಕ್ಷಣದಿಂದ ಉನ್ನತ ಮಟ್ಟದ ಶಿಕ್ಷಣದವರೆಗೆ, ಗ್ರಾಮಾಂತರ ಪ್ರದೇಶದಿಂದ ಪ್ರಗತಿ ಹೊಂದಿದ ನಗರದವರೆಗೆ ಯಾವುದು ಮಾಧ್ಯಮ ಭಾಷೆ ಆಗಬೇಕು ಅನ್ನೋ ಬಗ್ಗೆ ಇನ್ನೂ ಕೂಡ ನಾವು ಒಂದು ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಳ್ಳಲಿಕ್ಕೆ ಆಗದೇ ಇರುವುದು ಬಹಳ ವ್ಯಸನ ಅಂತ ಅನ್ನಿಸ್ತದೆ. ಈ ಹಿನ್ನೆಲೆಯಲ್ಲಿ ನಮ್ಮ ನೆಲದಲ್ಲಿ ಹುಟ್ಟುವ ಪ್ರತಿಯೊಂದು ಮಗುವಿಗೂ ಕೂಡ ಶಿಕ್ಷಣ ನೀಡಬೇಕು ಎಂಬುದನ್ನು ಒಂದು ಕರ್ತವ್ಯವಾಗಿ ಬೇಕಾಗಿರುವ ಸರ್ಕಾರ ತುರ್ತವಾಗಿ ಕೆಲವು ಆಂತರಿಕ ಮತ್ತು ಬಾಹ್ಯ ವಿಷಯಗಳನ್ನು, ಸಂಗತಿಗಳನ್ನು ಗಮನಿಸಬೇಕಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ನೂರಾರು ಸಾವಿರಾರು ಸರ್ಕಾರಿ ಶಾಲೆಗಳು ಸರಿಯಾದ ಸೂರುಗೋಡೆ ಇಲ್ಲದೇ ಇರುವಂಥ ಪರಿಸ್ಥಿತಿ ಇದೆ ಅಂತ ಹೇಳಿ ಮಾಧ್ಯಮಗಳು ನಿತ್ಯ ವರದಿ ಮಾಡ್ತಾ ಇದ್ದಾರೆ. ಆಮೇಲೆ ಶಿಕ್ಷಕರ ಕೊರತೆ ಇದೆ ಸಾಕಷ್ಟು. ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋ ಕಾರಣಕ್ಕಾಗಿ ಪಕ್ಕದ ಶಾಲೆಗೆ ವಿಲೀನಗೊಳಿಸುವಂಥ ಒಂದು ಕಾರ್ಯಕ್ರಮ, ಆ ಶಾಲೆಯನ್ನು ಮುಚ್ಚುವಂಥದ್ದು. ನಾನು ಒಂದು ಮಾತು ಹೇಳ್ತೀನಿ, ಒಬ್ಬನೇ ವಿದ್ಯಾರ್ಥಿ ಇದ್ರೂ ಕೂಡ ಆ ಶಾಲೆಯನ್ನು ಮುಚ್ಚಬಾರದಂತ. ಒಬ್ಬ ರೋಗಿ ಇದ್ದಾನೆ ಅಂತ ಆಸ್ಪತ್ರೆಯನ್ನು ಮುಚ್ಚಿದ ಪ್ರಕರಣ ಇಲ್ಲಿ ಇಲ್ಲ. ಆದ್ದರಿಂದ ಶಿಕ್ಷಣ ಮತ್ತು ಆರೋಗ್ಯ ದೇಶದ ಸ್ವಾಸ್ಥ್ಯಕ್ಕೆ ಅತ್ಯಂತ ಅಗತ್ಯವಾದಂಥ ವಿಷಯಗಳು. ಈ ಬಗ್ಗೆ ಅದನ್ನು ಹೇಗೆ ಮಾಡಬೇಕು? ಗ್ರಾಮ ಪಂಚಾಯಿತಿ ಒಂದಿರ್ತದೆ, ಅಲ್ಲೊಂದು ಕ್ಲಸ್ಟರ್, ಅಲ್ಲಿ ಪ್ರಾಥಮಿಕ ಹಂತದಿಂದ ಉನ್ನತ ಶಿಕ್ಷಣದವರೆಗೆ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸುವಂಥ ಬಗ್ಗೆ ಅನೇಕ ತಜ್ಞರು ಅಭಿಪ್ರಾಯ ಕೊಟ್ಟಿದ್ದಾರೆ. ಆ ಅಭಿಪ್ರಾಯಗಳನ್ನೆಲ್ಲ ಸಂಗ್ರಹಿಸಿ ರಾಜ್ಯ ಸರ್ಕಾರ ಒಂದು ತೀವ್ರವಾಗಿ ವಿಚಾರ ಮಾಡಿ ಇಡೀ ಭಾರತಕ್ಕೆ ಮಾದರಿಯಾಗುವಂತಹ ಒಂದು ಕ್ರಮವನ್ನು ಅನುಸರಿಸಿದರೆ ಎಲ್ಲರಿಗೂ ಕೂಡ ಸಮಾನ ರೂಪದಲ್ಲಿ ಶಿಕ್ಷಣ ದೊರೆಯುತ್ತದೆ ಅಂತ ನಾನು ಭಾವಿಸಿದ್ದೇನೆ. ಇನ್ನು ತಂತ್ರಜ್ಞಾನ, ಇವತ್ತು ಆಧುನಿಕ ತಂತ್ರಜ್ಞಾನ, ಟೆಕ್ನಾಲಜಿ, ಮಾಡರ್ನ್ ಟೆಕ್ನಾಲಜಿ ಅಂತ ಏನಂತೀವಿ, ಅದನ್ನು ಭಾಷೆಯ ಬೆಳವಣಿಗೆಗೆ ಹೇಗೆ ಬೆಳೆಸ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯವಾದಂಥ. ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಅದು ನಮ್ಮೆಲ್ಲರಿಗೂ ಹೆಮ್ಮೆ ಬರುವಂಥ ವಿಷಯ. ಈ ಸಹಸ್ರಾರು ವರ್ಷಗಳ ಪ್ರಯಾಣದಲ್ಲಿ ನಮ್ಮ ಕನ್ನಡ ಭಾಷೆ ಮುಕ್ಕಾಗದ ಹಾಗೆ ಜೀವಂತವಾಗಿ ಜ್ವಲಂತವಾಗಿ ಉಳಿದಿದೆ. ಅದಕ್ಕೆ ಕಾರಣ ನಮ್ಮ ಭಾಷೆ ಕಾಲದ ಬೆಳವಣಿಗೆಯ ಜೊತೆಯಲ್ಲಿ ಹೆಜ್ಜೆ ಹಾಕ್ತಾ ಬಂದಿದೆ. ಅದೆಂದೂ ಹಿಂದೆ ಸರಿದಿಲ್ಲ. ಕನ್ನಡ ಅತ್ಯಂತ ಶ್ರೀಮಂತವಾಗಿ ಬೆಳೆದಂಥ ಭಾಷೆ. ಪ್ರಾಚೀನ ಕನ್ನಡ, ಹಳೆಗನ್ನಡ, ನಡುಗನ್ನಡ, ಆಧುನಿಕ ಕನ್ನಡ, ಇವೆಲ್ಲ ಹೀಗೆ ನಮ್ಮ ಭಾಷೆಯಾದ ಕನ್ನಡ ಆಯಾ ಕಾಲದ ರಾಜಕೀಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗಳು ನೀಡಿದಂಥ ಕೊಡುಗೆಯನ್ನು ಮೈಗೂಡಿಸಿಕೊಂಡು ಸೊಗಸಾಗಿ ನಡೆಸಿದೆ. ಈಗ ಜಾಗತಿಕ ಸಂವಹನದ ಚಹರೆಯನ್ನು ಪಡೆದಿರತಕ್ಕಂಥ ನಮ್ಮ ಭಾಷೆ ಈ ತಂತ್ರಜ್ಞಾನದ ನೆರವನ್ನು ಪಡೀಲೇಬೇಕಾಗ್ತದೆ. ಅದನ್ನು ಯಾವುದು ಆಧುನಿಕ ಮತ್ತು ನಮಗೆ ಒಗ್ಗದೇ ಇರೋದು ಅಂತ ನಾವು ಇದುವರೆಗೂ ತಿಳಿದಿದ್ದೇವೋ, ಆಧುನಿಕ ತಂತ್ರಜ್ಞಾನವನ್ನು ಬಿಟ್ಟು ಇವತ್ತು ಯಾವುದೂ ನಡೆಯಲಿಕ್ಕೆ ಸಾಧ್ಯವಿಲ್ಲ. ಇದರ ಬಗ್ಗೆ ನಾವು ತುಂಬ ಎಚ್ಚರಿರಬೇಕು. ಎಷ್ಟು ಸಾಧ್ಯ ಅಷ್ಟು ಕ್ಷೇತ್ರಗಳಲ್ಲಿ ಈ ಆಧುನಿಕ ತಂತ್ರಜ್ಞಾನವನ್ನು ನಾವು ಬಳಸಿಕೊಳ್ಳಬೇಕಾದಂತಾಗುತ್ತೆ. ಯಾವ ಕಾರಣದಲ್ಲೂ ಕೂಡ ನಮ್ಮ ಕರ್ನಾಟಕ ಹಿಂದೆ ಬೀಳಬಾರದು ಅಂತ ಹೇಳಿ ನಾನು ಆಶಿಸ್ತೇನೆ. ತಂತ್ರಜ್ಞಾನದ ಕನ್ನಡಕ
ಇವತ್ತು. ಅದಿಲ್ಲದೆ ಜಗತ್ತಿನನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಹಿಂದಿನ ಕಾಲದಲ್ಲಿ ಕಾಲಜ್ಞಾನ, ಬ್ರಹ್ಮಜ್ಞಾನ ಇಂಥದ ಅರಿವಿನ ಮೂಲಗಳನ್ನು ಕೈವಶ ಮಾಡಿಕೊಳ್ಳಲು ಶ್ರಮ ಪಡಬೇಕಾಗಿತ್ತು. ಆದರೆ ಇದಕ್ಕೆ ತಂತ್ರಜ್ಞಾನ ಎಂಬ ಒಂದು ಪದವನ್ನು ಕೂಡ ಸೇರಿಸುವುದು ಇದು ಕೇವಲ ತಮಾಷೆಗೆ ಹೇಳೋ ಮಾತಲ್ಲ. ಏಕೆಂದರೆ ಇವಾಗ ಕಾಲಜ್ಞಾನವನ್ನು ಬ್ರಹ್ಮಜ್ಞಾನವನ್ನು ತಿಳಿದುಕೊಳ್ಳಲಿಕ್ಕೆ ತಂತ್ರಜ್ಞಾನ ಬೇಕಾಗಿದೆ ಅಂತ ಬೆಳವಣಿಗೆ ಆಗಿದೆ. ಕನ್ನಡ ಭಾಷೆ ಇನ್ನಷ್ಟು ಸಂಪನ್ನವಾಗಬೇಕಾದರೆ, ಸಂಪೂರ್ಣ ಅಂತ ಅನಿಸಬೇಕಾದರೆ ಮತ್ತು ಮುಖ್ಯವಾಗಿ ಸಮಕಾಲೀನ ಅಂತ ಅನಿಸ್ಕೊಳ್ಬೇಕಾದ್ರೆ ಅದಕ್ಕೆ ತಂತ್ರಜ್ಞಾನದ ಶಕ್ತಿಯನ್ನು ಕೊಡೋದು ಅತ್ಯಂತ ಅನಿವಾರ್ಯ. ಕನ್ನಡ ಇದಕ್ಕೆ ಬೇಕಾದಂಥ ಸಿದ್ಧತೆ ಮತ್ತು ಅನುಕೂಲತೆಗಳನ್ನು ನಾವು ಸಮರೋಪಾದಿಯಲ್ಲಿ ಕಲ್ಪಿಸದಿದ್ದರೆ ನಾವು ಹಿಂದೆ ಉಳಿದು ಬಿಡ್ತೇವೆ. ಇನ್ನು ಗೂಗಲ್ದೊಂದು ಇದೊಂದು ಯಾಂತ್ರಿಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಈಗೇನು ಎಲ್ಲ ಕಡೆ ಹರಿದಾಡ್ತಾ ಇದೆ. ಈ ಗೂಗಲ್ ಎನ್ನುವ ಇದನ್ನು ಜಗದ್ಗುರು ಅಂತ ಒಬ್ಬರು ತಜ್ಞರು ಕರೆದಿದ್ದಾರೆ. ಗೂಗಲ್ ಅನ್ನೋದನ್ನು 1998 ಸುಮಾರಿಗೆ ಅವತರಿಸಿದ ಬಳಿಕ ಅದರಂಥ ಇನ್ನೂ ಅನೇಕ ಹಿರಿಯ ಜಗದ್ಗುರುಗಳು ಹುಟ್ಟುಕೊಂಡಿದ್ದಾರೆ. ಈ ಗೂಗಲ್ನಲ್ಲಿ ಹುಟ್ಟಿದ ಬಳಿಕ ಮನುಷ್ಯರು ಲೋಕವನ್ನು ಅರಿಯುವ ಮಾರ್ಗ, ಲೋಕದ ಯಾವುದೇ ವಿಷಯದ ಬಗ್ಗೆ ಮಾಹಿತಿ ಪಡೆಯುವ ಮಾರ್ಗ ಬಹಳ ಸುಲಭವಾಗಿದೆ. ಜ್ಞಾನವನ್ನು ರೂಢಿಯ ಮೂಲಕವೇ ಅಥವಾ ಗ್ರಂಥಗಳ ಮೂಲಕವೇ ಪಡೆಯಬೇಕೆನ್ನುವ ನಂಬಿಕೆ ಈಗ ಹೆಚ್ಚು ಕಡಿಮೆ ಅಳಿದು ಹೋಗಿದೆ. ಆದರೆ ಆಧುನಿಕ ಗುರುಗಳು ಅಂದರೆ ತಂತ್ರಜ್ಞಾನ ಅದರ ಜ್ಞಾನ ಪ್ರಸಾರ ಮಾಡುವುದು, ಪಾಠಗಳನ್ನು ಹೇಳಿಕೊಡುವುದು ಇಂಗ್ಲಿಷ್ ಭಾಷೆಯಲ್ಲಿ. ಇದು ಜಗತ್ತಿನಾದ್ಯಂತ ನಡೆಯುತ್ತಿರುವಂಥದ್ದು. ಕನ್ನಡ ಭಾಷೆಯ ಮೂಲಕವೂ ಕೂಡ ಈ ಲೋಕವನ್ನು ಅರಿಯಲಿಕ್ಕೆ ಸಾಧ್ಯ, ಜ್ಞಾನವನ್ನು ಪಡೆಯಲಿಕ್ಕೆ ಸಾಧ್ಯ ಎನ್ನುವುದನ್ನು ನಾವೀಗ ತೋರಿಸಿ ತಿಳಿಸ್ತೇ ಇದ್ದರೆ ಮುಂದಿನ ಪೀಳಿಗೆಯ ಮಕ್ಕಳು ಇಂಗ್ಲಿಷ್ ಜ್ಞಾನ ಅಂದರೆ ಇಂಗ್ಲಿಷ್ ಅಂತಾನೆ ತಿಳಿದು ಬಿಡ್ತಾರೆ. ಆದ್ದರಿಂದ ನಾವು ತುಂಬ ಎಚ್ಚರ ವಹಿಸಬೇಕಾದಂಥ ಅಗತ್ಯ ಇದೆ. ಭಾಷೆಯ ಸಂರಕ್ಷಣೆ ದೃಷ್ಟಿಯಿಂದ ಇದು ತುಂಬ ಅವಸರದ ಅಗತ್ಯ ಅಂತ ನಾನು ಭಾವಿಸಿದ್ದೇನೆ. ಬಂಧುಗಳೇ, ದಯವಿಟ್ಟು ನನಗೆ ಕ್ಷಮಿಸಿ. ನನಗೆ ತುಂಬ ವ್ಯಸನ ಇದೆ. ನಾನಿಂಥ 10 ಸಮ್ಮೇಳನಗಳನ್ನು ಮಾಡಿ ಸಡಗರದಿಂದ ಓಡಾಡಿದ ಮನುಷ್ಯ. ಆದರೆ ಇವತ್ತು ಅಸಹಾಯಕನಾಗಿದ್ದೇನೆ. ಆದರೆ ನಮ್ಮ ಸಿದ್ದರಾಮಯ್ಯನವರು ನನಗೆ ಉತ್ತೇಜನ ಕೊಟ್ಟು ಬೆಂಬಲ ಕೊಟ್ಟಿದ್ದಾರೆ. ಇಡೀ ಸರ್ಕಾರದ ಎಲ್ಲ ಬಂಧುಗಳು ಬೆಂಬಲ ಕೊಟ್ಟಿದ್ದಾರೆ. ಇದೊಂದು ಕನ್ನಡದ ಕೆಲಸ ಅನ್ನೋ ಕಾರಣಕ್ಕಾಗಿ ನಾನು ಒಪ್ಪಿಕೊಂಡಿದ್ದೇನೆ ವಿನಃ ಇದೊಂದು ದೊಡ್ಡ ಸ್ಥಾನಮಾನ ದೊರೆಯಿತು, ಇದನ್ನು ಅನುಭವಿಸಬೇಕು ಅಂತ ನಾನು ಬಂದಿಲ್ಲ. ನಿಮ್ಮಲ್ಲಿ ಕ್ಷಮೆ ಕೇಳಿ ನಾನು ನಾಡೆಲ್ಲ ಅಡ್ಡಾಡಿದ್ದೇನೆ. ನೀವೆಲ್ಲ ತೋರಿಸಿರುವಂಥ ಅಭಿಮಾನ ಬಹಳ ದೊಡ್ಡದು ಅಂತ ನನಗೆ ಗೊತ್ತು. ಈ ಸ್ಥಾನ, ಈ 3 ದಿವಸದ ಸ್ಥಾನ ಮುಖ್ಯವಲ್ಲ, ನಾಡಿನ ಜನ ತೋರಿಸುವ ಅಭಿಮಾನ ಇದೆಯಲ್ಲ ಅದು ಬಹಳ ದೊಡ್ಡದು ಅಂತ ನಾನು ಭಾವಿಸಿದ್ದೆ. ಇನ್ನು ಹೀಗೆ ಅನೇಕ ವಿಷಯಗಳಿದೆ, ಅದನ್ನೆಲ್ಲ ದಯವಿಟ್ಟು ನೀವು ಆ ಮುದ್ರಿತ ನೋಡಿ. ನಾನು ಕೊನೆಯಲ್ಲಿ ಬಹುಶಃ ನೀವೆಲ್ಲ ಸ್ವಲ್ಪ ಇದ್ರ ಬಗ್ಗೆ ಕಾತರದಿಂದ ಏನು ಹೇಳ್ತಾರೆ ಅಂತ ನೀವು ಕಾದಿರಬೇಕು. ನಾನು ವಿಶೇಷವಾದ ಹೇಳಬೇಕಾದ್ರೆ ಇದರೊಳಗಡೆ ಹೇಳಿದ್ದೇನೆ. ಆದರೆ ಸರ್ಕಾರಕ್ಕೆ ಗಮನಕ್ಕೆ ನಾನು ಕೊನೆಯದಾಗಿ ಒಂದು ಪಟ್ಟಿ ಮಾಡಿ ನಾನು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲಿರೋದ್ರಿಂದ ಅವರ ಮುಂದೆ ಇದನ್ನು ನಾನು ಇಡ್ತಾ ಇದ್ದೇನೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ವೇದಿಕೆಯಿಂದ ಕನ್ನಡಿಗರ ಪರವಾಗಿ ರಾಜ್ಯ ಸರ್ಕಾರದಲ್ಲಿ ಈ ಪ್ರಮುಖ ಹಕ್ಕೊತ್ತಾಯಗಳನ್ನು ಇಲ್ಲಿ ನೀಡ್ತಾ ಇದ್ದೇನೆ. ಪ್ರಾಥಮಿಕ 1ನೇ ಇದು ಅನೇಕ ಸಾರಿ ಈ ವೇದಿಕೆ ಮೇಲೆ ಮತ್ತೆ ಮತ್ತೆ ಹೇಳಿ ಕ್ಲೀಶೆ ಅನಿಸುವಷ್ಟು ಸಾರಿ ಇದನ್ನು ಹೇಳಿಯಾಗಿದೆ. ಇದನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸಬೇಕು. ಪ್ರಾಥಮಿಕ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಬೋಧನೆಯಲ್ಲಿ ಕನ್ನಡ ಮಾಧ್ಯಮವೇ ಕಡ್ಡಾಯವಾಗಬೇಕು. ಯಾವ ಕಾರಣದಿಂದಲೂ ಬೇರಾವ ಭಾಷೆಯನ್ನು ಶಿಕ್ಷಣ ಮಾಧ್ಯಮವಾಗಿ ಹೇರಿಕೊಡು. ಇಂಗ್ಲಿಷಿನ ಪುಸ್ತಕಗಳನ್ನು ಹೊತ್ತು ಒಂದು ಹುಡುಗ ಶಾಲೆಗೆ ಹೋಗುವುದನ್ನು ಮಹಾಕವಿ ಕುವೆಂಪು ನೋಡ್ತಾರೆ. ಅದು ನೋಡಿ ಹೆಣಬಾರ ಹೆಣಬಾರ ಏಕೀ ಬಲಾತ್ಕಾರ ಅಂತಾರೆ. ಯಾಕೆ ಹೇರುತ್ತೀರಿ? ಹೆಣಬಾರ ಹೆಣಬಾರ
ಏಕೆ ಬಲಾತ್ಕಾರ, ಇಂಗ್ಲಿಷ್ ಚಪ್ಪಡಿ ಅಡಿ ಹಸುಳೆ ಚಿತ್ಕಾರ, ಕೇಳಿಸಿದ ಕಿವುಡರಿರ ನಿಮಗೆ ಏಕೆ ಅಧಿಕಾರ ಅಂತ. ಎಂಥ ಮಾತಿದು. ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು. ಇದು ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ತೆರೆಯೋದಾಗಲಿ, ಖಾಸಗಿ ಶಾಲೆಗಳಿಗೆ ಅನುಮತಿ ಕೊಡೋದಾಗಲಿ ಸರ್ಕಾರ ಕೂಡಲೇ ನಿಲ್ಲಿಸಬೇಕು. ಅಗತ್ಯವೆನಿಸಿರುವ ಇಂಗ್ಲಿಷ್ ಕಲಿಕೆಗೆ ಇವತ್ತು ಜಾಗತಿಕ ವ್ಯವಹಾರದಲ್ಲಿ ಇಂಗ್ಲಿಷ್ ಅನಿವಾರ್ಯ ಅನ್ನೋದು ಎಲ್ಲರಿಗೂ ಮನವರಿಕೆಯಾಗಿದೆ. ಆ ದೃಷ್ಟಿಯಿಂದ ನಾನು ಅಭಿಪ್ರಾಯ ಪಡೋದಂದ್ರೆ, ಪ್ರಾಥಮಿಕ ಹಂತದನ್ನ ಮಾತೃಭಾಷೆಯಲ್ಲಿ ಕಲಿಸಿ ಅವರನ್ನು ಉದ್ಯೋಗಕ್ಕೆ ಸಜ್ಜುಗೊಳಿಸಲಿಕ್ಕಾಗಿ ಇಂಗ್ಲಿಷಲ್ಲಿ ತರಬೇತಿ ಕೊಡಿ. ಈಗ ಒಂದು ದಾದಿ ಹುದ್ದೆಗೆ ದಾದಿ ತರಬೇತಿ ಕೊಡ್ತೀವಿ, ಶಿಕ್ಷಕ ಹುದ್ದೆಗೆ ಶಿಕ್ಷಕ ತರಬೇತಿ ಕೊಡ್ತೀವಿ. ಹಾಗೇನೆ ಮುಂದೆ ಯಾವುದೇ ಉದ್ಯೋಗಕ್ಕೆ ಇಂಗ್ಲಿಷಲ್ಲಿ ತರಬೇತಿ ಕೊಡಿ. ಇಂಗ್ಲಿಷು ತರಬೇತಿ ಮಾಧ್ಯಮವಾಗಬಹುದೇ ವಿನ ಶಿಕ್ಷಣ ಮಾಧ್ಯಮವಾಗಬಾರದು. ಇದನ್ನ ಎಲ್ಲರೂ ಕೂಡ ಗಮನದಲ್ಲಿಡಬೇಕು. ಕಳೆದ ಇನ್ನು ಅನೇಕ ನಮ್ಮ ಪ್ರಾಥಮಿಕ ಶಾಲೆಗಳನ್ನ, ಅದರಲ್ಲೂ ಗ್ರಾಮಾಂತರ ಶಾಲೆಗಳನ್ನ ಪೂರ್ಣವಾಗಿ ಸಜ್ಜುಗೊಳಿಸಬೇಕು. ಪೋಷಕರಿಗೆ ಒಂದು ಭ್ರಮೆ ಉಂಟಾಗಿದೆ, ಆಧುನಿಕವಾದಂತಹ ಆ ಖಾಸಗಿ ಶಾಲೆಗೆ ಸೇರಿದರೆ ನಮ್ಮ ಮಗ ಬಹಳ ಪ್ರತಿಭಾವಂತನಾಗ್ತಾನೆ. ಅದೆಲ್ಲ ಸುಳ್ಳು. ನಾನು ಗ್ರಾಮೀಣ ಪ್ರದೇಶದಲ್ಲಿ ಓದಿದವನು. ಬಹುಶಃ ಇವತ್ತು ನಿಮ್ಮನ್ನು ಭಾರತ ಸಂವಿಧಾನ ಬರೆದಂಥ ಬಹುತೇಕ ಎಲ್ಲರೂ ಗ್ರಾಮೀಣ ಮಾತೃಭಾಷೆಯಲ್ಲಿ ಕಲಿತವರು. ಆದ್ದರಿಂದ ಆ ಭ್ರಮೆಯನ್ನು ಬಿಡಿಸಲಿಕ್ಕೆ ನಮ್ಮ ಶಾಲೆಗಳನ್ನ ಸಜ್ಜುಗೊಳಿಸುವಂಥ ಕ್ರಮ, ಒಳ್ಳೆಯ ಶಿಕ್ಷಕರ ತರಬೇತಿ ಕೊಟ್ಟು ಅವರಿಂದ ಕಲಿಕೆಗೆ ಅವಕಾಶ ಮಾಡಿಕೊಡ್ಬೇಕಾದಂಥದ್ದು. ಇನ್ನು ರಾಜ್ಯದ ಆಯವ್ಯಯದಲ್ಲಿ ಈಗ ಶಿಕ್ಷಣಕ್ಕೆ ಎಷ್ಟು ಭಾಗ ಇದೆಯೋ ಗೊತ್ತಿಲ್ಲ ನನಗೆ, 5 ಭಾಗ ಇದೆ ಅಂತ ಕಾಣ್ತದಲ್ಲ. 5 ಭಾಗ ಇದೆ ಶಿಕ್ಷಣಕ್ಕೆ. ಈಗ ಎಷ್ಟಿದೆ ಶಿಕ್ಷಣಕ್ಕೆ? ಎಷ್ಟಿದೆ? 5. ಅದನ್ನ 15 ಭಾಗ ಮಾಡಬೇಕು ಅಂಥೇಳಿ ನಾನು ಸರ್ಕಾರದಲ್ಲಿ ಒತ್ತಾಯ ಮಾಡ್ತೇನೆ. ಇನ್ನು ಅನೇಕ ದಶಕಗಳಿಂದ ತಲೆಗುದಿ ಬಿದ್ದಿರ್ತಕ್ಕಂಥದ್ದಂದ್ರೆ ಸರೋಜಿನಿ ಮಹಿಷಿಯವರು. ಹೇಳಿ ಹೇಳಿ ಸಾಕಾಗಿ ಹೋಗಿದೆ. ಇದಕ್ಕೆ ಯಾಕೆ ತೊಂದರೆ ಆಗಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಅದನ್ನ ಕೂಡಲೇ ಶಾಸನಬದ್ಧಗೊಳಿಸ್ಬೇಕು. ಅದು ಇನ್ನೂ ಕೂಡ ಶಾಸ್ತ್ರದ ಸಭೆ ಮುಂದೆ ಬಂದಿಲ್ಲ ಅಂಥೇಳಿ ಮಾನ್ಯ ಹಿಂದೊಂದು ಸಾರಿ ಸಮಕಾಲೀನ ಪರಿಸ್ಥಿತಿಗೆ ಸರಿಯಾಗಿ ಸರೋಜಿನಿ ಮಹಿಷಿಯವರು ಇದನ್ನು ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಆ ಸೂಚನೆ ಮೇಲೇನೆ ಹನುಮಂತಯ್ಯನವರು ಆ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ನಾವೊಂದು ಸಮಿತಿ ಮಾಡಿದ್ರು. ಅದನ್ನು ಪರಿಷ್ಕರಿಸಿ ಪ್ರೊಫೆಸರ್ ಸಿದ್ದರಾಮಯ್ಯನವರ ಕಾಲದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗೆ ಅದು ಒಪ್ಪಿಸಿದ್ದೇವೆ. ಮುಖ್ಯಮಂತ್ರಿಗಳು ಅದನ್ನು ಅಂಗೀಕರಿಸಿದ್ದಾರೆ. ಅದಕ್ಕೆ ಶಾಸನ ರೂಪ ಕೊಟ್ಟು ಅದನ್ನು ಅಂಗೀಕಾರ ಮಾಡಿ ಬಹಳ ಜನ ನಮ್ಮ ಕನ್ನಡಿಗರ ಬೇಡಿಕೆ ಸರೋಜಿನಿ ಮಹಿಷಿದಾಗಿ ದಯವಿಟ್ಟು ಅದನ್ನು ತ್ವರಿತವಾಗಿ ಕೆಲಸ ಮಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಉದ್ಯೋಗಾವಕಾಶಗಳಲ್ಲಿ ಸಿ ಮತ್ತು ಡಿ ಹುದ್ದೆಗಳಿಗೆ ಕನ್ನಡಿಗರು ಉದ್ಯೋಗ ದೊರಕಲಿಕ್ಕೆ ಅದನ್ನು ಸಂವಿಧಾನಾತ್ಮಕವಾದಂತಹ ವ್ಯಾಪ್ತಿಯಲ್ಲೇ ಮಾಡಲಿಕ್ಕೆ ಸಾಧ್ಯತೆ ಇದೆ. ತಾವು ಅದನ್ನು ಗಮನ ಕೊಡಬೇಕು ಅಂತ ಹೇಳಿ ನಾನು. ಆಮೇಲೆ ಕಾಲಕ್ಕೆ ನಮ್ಮ ಕನ್ನಡ ಯುವಕರಿಗೆ ಉದ್ಯೋಗದ ಬಗ್ಗೆ ಮಾಹಿತಿ ಸಿಕ್ಕೋ ಹಾಗಾಗಬೇಕು. ಅದು ಇನ್ನೂ ಅಷ್ಟು ಸರಳವಾಗಿ ಸಿಗ್ತಾ ಇಲ್ಲ. ಸುಲಭವಾಗಿ ಗ್ರಾಮೀಣ ಪ್ರದೇಶದ ನಮ್ಮ ಯುವಕರಿಗೆ ಸಿಕ್ಕೋ ಹಾಗಾಗಬೇಕು. ಇನ್ನು ನಾಡಿನ ವಿಶೇಷ ವ್ಯವಸ್ಥೆಗಳಾಗಿರ್ತಕ್ಕಂತಹ ಕನ್ನಡ ವಿಶ್ವವಿದ್ಯಾನಿಲಯ ಮತ್ತು ಜಾನಪದ ವಿಶ್ವವಿದ್ಯಾನಿಲಯಗಳು ಅವು ಅನುಭವಿಸ್ತಿರ್ತಕ್ಕಂಥ ಹಣಕಾಸು ಮತ್ತು ಸಿಬ್ಬಂದಿ ಕೊರತೆಯನ್ನು ನಿವಾರಿಸಬೇಕು. ಇವೆರಡೂ ನಮ್ಮ ಕರ್ನಾಟಕಕ್ಕೆ ವಿಶಿಷ್ಟವಾದಂತಹ ಶಿಕ್ಷಣ ಸಂಸ್ಥೆಗಳು. ಜಗತ್ತಿನಲ್ಲೇ ಇಲ್ಲೇ ಇರುವಂತಹ ಜಾನಪದ ವಿಶ್ವವಿದ್ಯಾಲಯ ಇದು ಕರ್ನಾಟಕದ ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾಲಯವಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಜಾನಪದದ ಬಗ್ಗೆ ತುಂಬಾ ಒಲವಿರತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವೈಯಕ್ತಿಕವಾಗಿ ಬೇಡಿಕೆ ಸಲ್ಲಿಸ್ತೇನೆ. ಇನ್ನು ಅಪಾರ ನಮ್ಮ ಕನ್ನಡ ಶಾಸ್ತ್ರೀಯ ಭಾಷಾ ಕೇಂದ್ರ ಇದು ಕೂಡ ಚಿಂತಾಜನಕ ಸ್ಥಿತಿ. ಪಕ್ಕದ ತಮಿಳುನಾಡು ಎಲ್ಲ ಸೌಲಭ್ಯಗಳನ್ನು ಪಡೆದು ಕೋಟ್ಯಾಂತರ ರೂಪಾಯಿ ನೆರವು ಪಡೀತಾ ಇದೆ. ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಕೂಡ ಈ ಬಗ್ಗೆ ಸ್ವಲ್ಪ ದನಿ ಮಾಡಬೇಕಿದೆ. ಇವತ್ತು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಪ್ರಜೆಗಳ ದನಿ ಇಲ್ಲದೆ ಯಾವ ಕೆಲಸಗಳು ಆಗೋದಿಲ್ಲ. ಯಾಕೆಂದ್ರೆ ಆಡ್ತಕ್ಕಂಥ ಪಕ್ಷಗಳಿಗೆ ಅವ್ರದ್ದೇ ಆದಂಥ ಕೆಲವು ಬಿಕ್ಕಟ್ಟುಗಳಿರ್ತಾವೆ, ಕೆಲವು ಒತ್ತಡಗಳಿರ್ತಾವೆ. ಆದ್ರಿಂದ
ಜನ ಜನಧನಿ ಬಲವಾಗಬೇಕು. ಆವಾಗ ಯಾವುದೇ ಸರ್ಕಾರ ಸಹಜವಾಗಿ ಪ್ರಜಾಸತ್ತೆಯಲ್ಲಿ ಅದಕ್ಕೆ ದನಿಗೆ ಹೋಗುತ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದ್ದರಿಂದ ಶಾಸ್ತ್ರೀಯ ಭಾಷಾ ಕೇಂದ್ರವನ್ನ ಒಂದು ಸ್ವತಂತ್ರ ಸ್ವಾಯತ್ತ ಕೇಂದ್ರವಾಗಿ ಬೆಳೆಸಲಿಕ್ಕೆ ತಾವು ಗಮನ ಕೊಡಬೇಕು. ಇನ್ನು ಅಪಾರ ಸಂಭಾವ್ಯ ಸಾಮರ್ಥ್ಯವಿರತಕ್ಕಂತಹ ಪ್ರವಾಸೋದ್ಯಮ, ಈ ಪ್ರವಾಸೋದ್ಯಮ ಸ್ಥಳಗಳ ಅಭಿವೃದ್ಧಿ ಕೇವಲ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ದೃಷ್ಟಿ ಅಷ್ಟೇ ಇಲ್ಲ, ಅದು ಆದಾಯ ಮತ್ತು ಉದ್ಯೋಗಾವಕಾಶಗಳ ದೃಷ್ಟಿಯಿಂದಲೂ ಕೂಡ ತುಂಬ ಒಳ್ಳೆಯ ಮೂಲಗಳಾಗ್ತದೆ. ಇನ್ನು ಕೈಗಾರಿಕೋದ್ಯಮಗಳ ಸ್ಥಾಪನೆ, ಅದೆಲ್ಲವನ್ನು ಮೈಸೂರು ಅಥವಾ ಬೆಂಗಳೂರು ಇಂಥ ಕಡೆಯೇ ಸ್ಥಾಪಿಸುವ ಬದಲಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಹಂಚಿಕೆಯಾದರೆ ಆಯಾ ಭಾಗದ ಉದ್ಯೋಗದ ಸಮಸ್ಯೆ ದೊರೆಯುತ್ತದೆ. ಆಯಾ ಭಾಗ ಕೂಡ ಬೇರೆ ಬೇರೆ ಸಾರಿಗೆ, ಸಂಪರ್ಕ ಇತ್ಯಾದಿಗಳಿಂದ ಅವು ಅಭಿವೃದ್ಧಿ ಹೊಂದಲಿಕ್ಕೆ ಅವಕಾಶ ಆಗ್ತದೆ. ಆಮೇಲೆ ಉದ್ಯಮಿಗಳಿಗೆ ಕಟ್ಟುನಿಟ್ಟಾದ ಷರತ್ತನ್ನ ಸರ್ಕಾರ ವಿಧಿಸಬೇಕು. ಅವರು ನಿಯಮ ಪ್ರಕಾರ ಕನ್ನಡಿಗರಿಗೆ ಉದ್ಯೋಗ ಕೊಡದಿದ್ರೆ ಅವರ ಯಾವ ರೂಪದಲ್ಲಿ ಅವರ ಲೈಸೆನ್ಸ್ ಅವರ ಅನುಮತಿಯನ್ನ ಹಿಂಪಡೆಯೋದಾಗ್ಲಿ ಅಥವಾ ಯಾವ ರೂಪದಲ್ಲಿ ಶಿಕ್ಷೆ ಕೊಡಲಿಕ್ಕೆ ಸಾಧ್ಯ, ಕೊಟ್ಟರೆ ಒಂದೆರಡು ಕಡೆ ಅಂತದಾದ್ರೆ ಉಳಿದವರೆಲ್ಲ ಸ್ವಲ್ಪ ಆ ಬಿಸಿ ಮುಟ್ತದೆ ಅಂತ ನಾನು ಭಾವಿಸ್ತಿದ್ದೀನಿ. ಇನ್ನು ಸರ್ಕಾರದ ಸಚಿವಾಲಯದ ಕಚೇರಿಗಳ ಹೊರತಾಗಿ ಉಳಿದ ಇಲಾಖೆಗಳ ನಿರ್ದೇಶನಾಲಯಗಳನ್ನ ನಾನು ಅನೇಕ ಸಾರಿ ಹೇಳ್ತಾ ಇದ್ದೀನಿ. ಈ ಡೈರೆಕ್ಟರೇಟ್ ಅಂತಾರೆ ಮತ್ತು ಸೆಕ್ರೆಟೇರಿಯೇಟ್, ಈ ಸಚಿವಾಲಯಗಳನ್ನು ಬೆಂಗಳೂರಲ್ಲಿ ಇಡೋದು ಸರಿ, ಆದರೆ ನಿರ್ದೇಶನಾಲಯಗಳು ಬೆಂಗಳೂರಲ್ಲಿ ಇರಬೇಕಾದ ಅಗತ್ಯ ಇಲ್ಲ. ಒಂದೊಂದು ಡಿಸ್ಟ್ರಿಕ್ಟಿಗೆ ಒಂದೊಂದು ನಿರ್ದೇಶನಾಲಯ ಹೋದರೆ ಆ ಜಿಲ್ಲೆಗೂ ಕೂಡ ಅನುಕೂಲ ಆಗುತ್ತೆ. ಆ ಕಚೇರಿಗೆ ಹೋಗೋರು ಇಲ್ಲಿಗೆ ಬೆಂಗಳೂರಿಗೆ ಬರೋರು ಅಲ್ಲಿಗೆ ಹೋಗ್ತಾರೆ. ಈ ಬಗ್ಗೆನೂ ಕೂಡ ಒಂದು ವಿಚಾರ ಮಾಡಬೇಕು. ಹಾಗೆ ಇನ್ನೊಂದು, ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈ ದೆಹಲಿಯಲ್ಲಿ ರಾಜ್ಯ ಭವನಗಳಿದೆ, ಆಂಧ್ರ ಭವನ, ಕರ್ನಾಟಕ ಭವನ, ಹಾಗೆ ಬೆಂಗಳೂರಿನಲ್ಲಿ ಜಿಲ್ಲಾ ಭವನಗಳು ಮಾಡಬೇಕು. ಆ ಜಿಲ್ಲಾ ಭವನ ರಾಜ್ಯ ಸರ್ಕಾರದ ಸಂಪರ್ಕ ಸೇತುವಾಗಿ ಕೆಲಸ ಮಾಡಬೇಕು. ಈ ಬಗ್ಗೆ ಯೋಚನೆ ಮಾಡಬೇಕು. ಆಯಾ ಜಿಲ್ಲಾ ಪಂಚಾಯತ್ಗೆ ವಹಿಸಿ ಅವರೇ ಮಾಡ್ತಾರೆ. ಇದಕ್ಕೊಂದು ಸ್ಥಳ ಮಾಡಿ ಜಿಲ್ಲಾ ಭವನಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋದು, ಇದೊಂದು ಭಾವನಾತ್ಮಕ ಸಂಬಂಧನೂ ಕೂಡ ಬೆಳೆಯುತ್ತದೆ. ಹಾಗೆಯೇ ಈ ಇಡೀ ಎಲ್ಲ ರಾಜ್ಯಗಳನ್ನು ಕಾಡ್ತಾ ಇರುವಂತಹ ಸಮಸ್ಯೆ ಗಡಿ ಸಮಸ್ಯೆ, ಅಂತರ್ರಾಜ್ಯ ಗಡಿ, ಅಂತರ್ರಾಜ್ಯ ವಲಸೆ, ಅಂತರ್ರಾಜ್ಯ ಜಲ, ಈ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ಇರುವಂತಹ ಸಭೆ, ಅಲ್ಲಿ ಹೇಗಾದರೂ ಮಾಡಿ ಒಂದು ರಾಷ್ಟ್ರೀಯ ನೀತಿಯನ್ನ ಅನುಸರಿಸಬೇಕು. ಅಲ್ಲದಿದ್ದರೆ ಪದೇ ಪದೇ ಈ ಘರ್ಷಣೆಗಳು ಉಂಟಾಗ್ತದೆ ಅನ್ನುವಂಥದ್ದು. ಇನ್ನು ಪ್ರಾದೇಶಿಕ ಅಸಮಾನತೆ, ಈಗಾಗಲೇ ಸರ್ಕಾರ ನನಗೆ ಗೊತ್ತಿರೋ ಹಾಗೆ ಕೆಲವು ಕ್ರಮಗಳನ್ನು ಕೈಗೊಂಡಿದೆ. ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಭಾಗದ ಹಿಂದುಳಿದ ಪ್ರದೇಶಗಳಿಗೆ ಒಂದಷ್ಟು ಗಮನ ಕೊಡಬೇಕಾದ ಅಗತ್ಯ ಇದೆ. ಇನ್ನು ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾನ್ಯ ಮುಖ್ಯಮಂತ್ರಿಗಳ ಘೋಷಣೆ ಮಾಡೋದು ಒಂದು ಜಾಗತಿಕ ಇತಿಹಾಸದ ದಾಖಲೆಯಾಗಿದೆ. ಈಗ ಅದರ ಅನುಷ್ಠಾನ ಆಗಬೇಕಾಗಿದೆ. ಅದಕ್ಕಾಗಿ 12ನೇ ಶತಮಾನದ ಶರಣರ ಕ್ಷೇತ್ರಗಳೇನಿದೆ ಆ ಕ್ಷೇತ್ರಗಳ ಸಂರಕ್ಷಣೆಗೆ ಒಂದು ಸೇರಿದಂತೆ ಒಂದು ವಿಶೇಷಾಧಿಕಾರದ ಪ್ರಾಧಿಕಾರವನ್ನ ತಾವು ರಚನೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಇನ್ನು ಬಹಳ ಮುಖ್ಯವಾದ್ದು ಜ್ಞಾನ ಪ್ರಸಾರದ ಕೇಂದ್ರಗಳಾಗಿರ್ತಕ್ಕಂಥ ಗ್ರಂಥಾಲಯಗಳು, ಆ ಪ್ರಕಾಶಕರ ಸಂಘದವರೆಲ್ಲ ನನ್ನಲ್ಲಿ ಬಂದಿದ್ರು. ಅವ್ರು ಹೇಳಿದ್ರು, ಈ ಸಗಟುಕೊಳ್ಳಿಕೆ ಇದ್ದಿದೆಯಲ್ಲ ಕಳೆದ 3-4 ವರ್ಷದಿಂದ ನಡೆದಿಲ್ಲ ಅಂತ ನಾನು ಕೇಳಿದ್ದೇನೆ. ಅದರಿಂದ ಏನಾಗಿದೆ, ಪ್ರಕಾಶಕರು ಮತ್ತು ಲೇಖಕರು ಇಬ್ಬರಿಗೂ ಕೂಡ ತೊಂದರೆ ಆಗ್ತದೆ. ಆ ಗ್ರಂಥಾಲಯದ ತೆರಿಗೆಯನ್ನ ಸರ್ಕಾರ ಸಂಗ್ರಹ ಮಾಡ್ತದೆ, ಕೋಟ್ಯಾಂತರ ರೂಪಾಯಿ ತೆರಿಗೆ ಬಂದಿದೆ. ಆ ತೆರಿಗೆಯನ್ನ ಗ್ರಂಥಾಲಯದ ಅಭಿವೃದ್ಧಿಗಾಗಿ ಬಳಸಬೇಕಾದ್ದು ಬಹಳ ಮುಖ್ಯ. ಮತ್ತು ಸಗಟಿಕೊಳ್ಳಿಕೆನ ಆಯಾ ವರ್ಷವೇ ಮಾಡಿದರೆ ಪ್ರಕಾಶಕರಿಗೆ ತುಂಬಾ ಸಹಾಯ ಆಗ್ತದೆ. ಇದು ಹಿರಿಯ ಸಾಹಿತಿಗಳು ಅವರ ಸಮಗ್ರ ಸಾಹಿತಿಗಳನ್ನು ಪ್ರಕಟ ಮಾಡ್ತಾ ಇದೆ ಕನ್ನಡ ಸಂಸ್ಕೃತಿ ಇಲಾಖೆ. ಇದು ತುಂಬಾ ಉಪಯುಕ್ತವಾದಂತಹ ಯೋಜನೆ, ಇದನ್ನು ಮುಂದುವರಿಸಿಕೊಂಡು ಹೋಗ್ಬೇಕಂತೇಳಿ. ಆಮೇಲೆ ಆಡಳಿತದಲ್ಲಿ ಕನ್ನಡ ಬಗ್ಗೆ ಅದು ಮತ್ತೆ ಮತ್ತೆ ಪತ್ರಿಕೆಗಳಲ್ಲೂ ಬರ್ತಾ ಇದೆ. ಕೆಳ ಹಂತದಲ್ಲೆಲ್ಲ ಕನ್ನಡ ಆಗಿದೆ, ಆದರೆ
ರಾಜ್ಯ ಮಟ್ಟದಲ್ಲಿ ಕನ್ನಡದ ಬಳಕೆ ಅದಕ್ಕೆ ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಆಮೇಲೆ ಅಲ್ಲಿ ಈ ಯಾಂತ್ರಿಕ ಈ ಬುದ್ಧಿಮತ್ತೆ ಬಳಕೆ ಹೆಚ್ಚಾಗಬೇಕು. ಆಮೇಲೆ ಸಾಹಿತ್ಯ ಮತ್ತು ಸಂಸ್ಕೃತಿ ಸಂಬಂಧದ ಚಟುವಟಿಕೆ ತೊಡಗಿರುವಂಥ ಪ್ರಾಮಾಣಿಕ ಸಂಸ್ಥೆಗಳಿಗೆ ಉದಾರವಾದಂಥ ನೆರವನ್ನು ಕೊಡಬೇಕು. ಆಮೇಲೆ ಯಾವುದೇ ಪ್ರಾದೇಶಿಕ ಭಾಷೆಯ ಮೇಲೆ ಹಿಂದಿ ಹೇರಿಕೆಯನ್ನು ನಾವು ಖಂಡಿತವಾಗಿ ಕಟ್ಟುನಿಟ್ಟಾಗಿ ವಿರೋಧ ಮಾಡ್ತೇವೆ, ಅದಕ್ಕೆ ಅವಕಾಶ ಕೊಡಬಾರದು. ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಪ್ರಾತಿನಿಧಿಕ ಸಂಸ್ಥೆಯಾಗಿದ್ದು ಅದು ನಡೆಸ್ತಕ್ಕಂತಹ ಇಂತಹ ಸಮ್ಮೇಳನಗಳಲ್ಲಿ ಕೈಗೊಳ್ತಕ್ಕಂಥ ನಿರ್ಣಯಗಳ ಅನುಷ್ಠಾನ ಇದು ಕೂಡ ಬಹಳ ದಿವಸದಿಂದ ನೆನೆಗುದಿ ಬಿದ್ದಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಪ್ರಾತಿನಿಧಿಕ ಸಂಸ್ಥೆ, ಅತ್ಯಂತ ಮುಖ್ಯವಾದಂಥ ಸಂಸ್ಥೆ, ಅದಕ್ಕೆ ಜನಪ್ರಾತಿನಿಧ್ಯ ಇದೆ. ದಯವಿಟ್ಟು ಈ ವೇದಿಕೆಯಲ್ಲಿ ಕೈಗೊಳ್ಳುವಂತಹ ನಿರ್ಣಯಗಳನ್ನು ಅದನ್ನು ಕಾರ್ಯಸಾಧ್ಯತೆ ಅದನ್ನೆಲ್ಲ ವಿಚಾರ ಮಾಡಿ ಅದನ್ನು ನಿರ್ಣಯನ ಅನುಷ್ಠಾನಕ್ಕೆ ತರುವಂಥ ಕೆಲಸ. ನಾನು ಪರಿಷತ್ತಿನ ಅಧ್ಯಕ್ಷನಾಗಿದ್ದಾಗ ಅನುಷ್ಠಾನ ಸಮಿತಿ ಅಂತ ಒಂದು ಮಾಡಿದ್ದೆ, ಅದು ನನ್ನ ಅವಧಿ ಮುಗೀತು, ಅದು ಮುಂದುವರಿಯಲಿಲ್ಲ. ಈಗಲಾದರೂ ಮಾನ್ಯ ಮುಖ್ಯಮಂತ್ರಿಗಳು ಈ ನಿರ್ಣಯಗಳಲ್ಲಿ ಯಾವುದು ಸೂಕ್ತತೆ ಕಾರ್ಯಸಾಧ್ಯತೆ ಅದನ್ನು ವಿಚಾರ ಮಾಡಿ ಸೂಕ್ತವಾಗಿರುವುದನ್ನು ಅನುಷ್ಠಾನ ಮಾಡಬೇಕು. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ಗೆ ನನ್ನದೊಂದು ಸಲಹೆ, ಶಾಲಾ ಶಿಕ್ಷಕರಿಗೆ ಈ ಸಾಹಿತ್ಯ ಸಂಸ್ಕೃತಿಗಳ ಬಗ್ಗೆ ಅಲ್ಲಲ್ಲಿ ಶಿಬಿರಗಳನ್ನು ಮಾಡಿ ಅವರನ್ನು ಸಜ್ಜುಗೊಳಿಸಿದರೆ ಗ್ರಾಮಾಂತರದಲ್ಲಿ ಕನ್ನಡದ ಬೆಳವಣಿಗೆಗೆ ಹೆಚ್ಚು ಅವಕಾಶವಾಗ್ತದೆ. ಕನ್ನಡ ಬಂಧುಗಳೇ, ಇದುವರೆಗೆ ನಾನು ಸೇರಿ 87 ಸಮ್ಮೇಳನಾಧ್ಯಕ್ಷರ ಭಾಷಣಗಳನ್ನು ಕೇಳಿದ್ದೀರಿ. ಸಾಮಾನ್ಯವಾಗಿ ಇರುವ ಅಭಿಪ್ರಾಯ ಅಂದರೆ ಸಮ್ಮೇಳನಾಧ್ಯಕ್ಷರ ಭಾಷಣಗಳನ್ನು ಎಲ್ಲರೂ ಕೇಳುತ್ತಾರೆ, ನಂತರ ಮರೆಯುತ್ತಾರೆ ಎನ್ನುವುದು. ಸರ್ಕಾರವಂತೂ ಇದಕ್ಕೆ ಕಿವಿ ಕೊಡೋದಿಲ್ಲ ಅನ್ನುವಂಥ ಅಭಿಪ್ರಾಯವೂ ಇದೆ. ಈ ಧೋರಣೆ ಬದಲಾಗಬೇಕು. ನನ್ನ ಭಾಷಣದಲ್ಲಿ ಇರ್ತಕ್ಕಂಥ ಆಶಯಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕಾರ್ಯಗತಗೊಳಿಸಲು ತೊಡಗುವಂತಾಗಬೇಕು. ಹಾಗೆ ತೊಡಗುವಂತೆ ಮಾಡಲು ನೀವು ಎಲ್ಲರೂ ಕೂಡ ಸರ್ಕಾರದ ಮೇಲೆ ಅಗತ್ಯ ಒತ್ತಡವನ್ನು ತಂದು ಕಾರ್ಯೋನ್ಮುಖವಾಗಬೇಕು. ನಮ್ಮ ಕನ್ನಡ ನಾಡಿನ ಜನ ಈ ಬಗ್ಗೆ ಸದಾ ಜಾಗೃತರಾಗಿರ್ತಾರೆ ಎನ್ನುವಂಥ ವಿಶ್ವಾಸ ಇದೆ. ಇಷ್ಟು ಹೇಳಿ ಇಂದಿನ 3 ದಿನ ನಡೀತಕ್ಕಂಥ ಸಮ್ಮೇಳನದ ಎಲ್ಲ ಗೋಷ್ಠಿಗಳ ಚಿಂತನೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ಶ್ರದ್ಧಾಸಕ್ತಿಗಳಿಂದ ಪಾಲ್ಗೊಳ್ಳುವಂತಾಗಿ ಈ ಸಮ್ಮೇಳನದ ವ್ಯವಸ್ಥೆಗಾಗಿ ಸ್ವಾಗತ ಸಮಿತಿ ಮತ್ತು ಮಂಡ್ಯದ ಬಂಧುಗಳು ಕನ್ನಡ ಸಾಹಿತ್ಯ ಪರಿಷತ್ತು ವಹಿಸಿರ್ತಕ್ಕಂಥ ಶ್ರಮ ಸಾರ್ಥಕವಾಗುವಂತೆ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ನಿಮಗೆಲ್ಲ ನಮಸ್ಕಾರ.